ಆಗಿರಿ ಇಬ್ರಿಗೂ ಚಲೋ ಆಗೈತಿ. ಮದುವೆಗೆ ಎಷ್ಟು ವರ್ಷ ಆಗೈತಮ್ಮ? 6 years. 6 years ಆಗೈತಾ? 6 years ಆದಮೇಲೆ ಈ ಪ್ರೆಗ್ನೆನ್ಸಿ ಬಂದೈತಿ ಫಸ್ಟ್ ಟೈಮು. ಹೆಂಗೆ ಅನ್ಸೈತಿ? ಫಸ್ಟ್ ಒಂದು ಬೇಬಿ ಐತಾ? ಈಗ ಪ್ರೆಗ್ನೆನ್ಸಿ ಬಂದೈತ್ರಿ, ಖುಷಿ ಆಯ್ತು ರೀ? ಸೊ ಎಲ್ಲ ಚಲೋ ಆಗೈತಿ, ಇದು ಹೆಲ್ದಿ ಇರ್ತೈತಿ, ಯಾಕಂದ್ರೆ ವ್ಯಾಲ್ಯೂ ಚಲೋ ಬಂದೈತಿ. ಲಾಸ್ಟಿಗೆ IVF ಮಾಡಿ ಸಕ್ಸಸ್ ಆಗಿರಲಿಲ್ಲ ರೀ? IVF ಮಾಡಿದ್ರಿ 2 times IVF ಮಾಡಿದ್ರಿ. ವಯಸ್ಸು ಎಷ್ಟೀಗ? 37 ಸರಿ 35 35 ವಯಸ್ಸು. ಸೊ 35 ವಯಸ್ಸಿನಾಗೂ ಸಿದ್ದಾಗ ಪ್ರೆಗ್ನೆನ್ಸಿ ಚಾನ್ಸ್ ಇರ್ತಾವ್ರಿ. ಸೊ ಹೆದರಂಗಿಲ್ಲ. ಸೊ ಅದಕ್ಕೆ ಮಾದರಿ ಬೇರೆಯವ್ರಿಗೆ ಎದುರ್ದಿದ್ದಾಕ ಟ್ರೀಟ್ಮೆಂಟ್ ತೊಗೊಂಡ್ರೆ ಹೆಂಗೆ ಏನು ಅಂತೇಳಿ ಬೇರೆ ಇಲ್ಲ. ಸೊ ಹೇಳಿ ನಿಮ್ಮ ಥರ ಇದ್ದವ್ರಿಗೆ ನೀವು ಏನು ಅಡ್ವೈಸ್ ಕೊಡ್ಬೇಕಂತೀರಿ? ಸೊ ಯಾವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅವಾಗ ತಕ್ಷಣ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಸೊ ಲೇಟ್ ಆಗೋದನ್ನ ತಡೆಗಟ್ಬೋದು ಸರ್. ಸೊ ನಾವು ಇದೇ ಥರ ಟ್ರೀಟ್ಮೆಂಟ್ ನೋಡೋಣ ಅಂತ 1 year ಡಿಲೇ ಮಾಡಿದ್ದೀವಿ ಸರ್. ಸೊ ಡಿಲೇ ಮಾಡಿ ಮತ್ತೆ ಫೈನಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸಕ್ಸಸ್ ಆಯ್ತು ಸರ್. ಗುಡ್. ಈಗ ನಾನು ಸಕ್ಸಸ್ ಆಗಿರೋದು ತುಂಬಾ ಖುಷಿ ಆಯ್ತು ಸರ್. ನಾನು ನಮ್ಮ ಫ್ರೆಂಡ್ಸಲ್ಲಿ ಭಾಳ ಹಿಂಗೆ ಜನ ಇದ್ದಾರೆ, ಅವ್ರಿಗೆಲ್ಲನೂ ಸಜೆಸ್ಟ್ ಮಾಡ್ತೀನಿ ಸರ್, ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳ್ರಿ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗ್ತದೆ, IVFಲ್ಲಿ ಒಳ್ಳೆ ಚಾನ್ಸ್ ಇರ್ತದೆ. ಒಂದು ಮಗು ಇದ್ದರೂ ಕೂಡ 2ನೇ ಮಗುಗೋಸ್ಕರ ಅವ್ರು ಬಂದು 2ನೇ ಮಗು ಇವತ್ತು ಪ್ರೆಗ್ನೆನ್ಸಿ 35 ವರ್ಷ ಮೇಡಮ್ಗೆ ಇವತ್ತು ಸಕ್ಸಸ್ಫುಲ್ಲಾಗಿ ಪ್ರೆಗ್ನೆನ್ಸಿ ಆಗಿ BHC ಪಾಸಿಟಿವ್ ಬಂದಿದೆ. ಇದೇ ಥರ ಆಗ್ತದೆ, ಮೆಜಾರಿಟಿ ಆಫ್ ದ ಪೀಪಲ್ಗೆ ಪ್ರೆಗ್ನೆನ್ಸಿ ಆಗ್ತವೆ. ಮುಂದೆ ಬಂದು ಧೈರ್ಯ ಮಾಡಿ ಒಂದು ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ತಗೋಬೇಕು. ಈಗ BHC ವ್ಯಾಲ್ಯೂ ಬಂದಿದೆ, ಇವ್ರದ್ದು ವ್ಯಾಲ್ಯೂ 6683 ಇದೆ, 6683 ಎಕ್ಸಲೆಂಟ್ ವ್ಯಾಲ್ಯೂ. ಸೊ ಯಾವುದೇ ಥರದ್ದು ಹೆದರಿಕೆ ಇಲ್ಲ. ಸೊ 2ನೇ ಮಗುನೂ ಕೂಡ ಒಂದು ಸಕ್ಸಸ್ಫುಲ್ಲಾಗಿ ಹೆಲ್ದಿಯಾಗಿ ಆಗಲಿ ಅಂತ ನಮ್ಮೆಲ್ಲರ ಆಶೆ.